ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು IUI ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಿದು IUI? ಕನ್ನಡದಲ್ಲಿ ಕೃತಕ ಗರ್ಭಧಾರಣೆ ಅಂತ ಕೇಳಿರ್ತೀರ. ಬಹುತೇಕ ಜನರು ಈ IUI ಮತ್ತೆ IVF ಬಗ್ಗೆ ಕನ್ಫ್ಯೂಸ್ ಆಗ್ತಾರೆ. IUI ಅಂತಂದ್ರೆ ಏನಪ್ಪಾ ಅಂದ್ರೆ, ಈಗ ನ್ಯಾಚುರಲ್ ಆಗಿ ಗಂಡ ಹೆಂಡತಿ ಸೇರಿದಾಗ ವೀರ್ಯಾಣುಗಳು ಗರ್ಭಕೋಶದ ಬಾಯಿ, ಸರ್ವಿಕ್ಸ್ ಅಥವಾ ವೆಜೈನಲ್ ಕೆನಾಲ್ ಅಲ್ಲಿ ಹೋಗಿ ಕೂತಿರುತ್ತೆ. ಅಲ್ಲಿಂದ ಮುಂದಕ್ಕೆ ಈಚ್ಕೊಂಡು ಗರ್ಭಕೋಶದೊಳಗೆ ಹೋಗಿ ಟ್ಯೂಬ್ಸ್ ಹತ್ರ ಹೋಗ್ತವೆ. ಈ IUI ಅಲ್ಲಿ ಏನ್ ಮಾಡ್ತೀವಿ, ಆ ವೀರ್ಯಾಣು ಏನು ಪುರುಷನಿಂದ ಕಲೆಕ್ಟ್ ಮಾಡಿರ್ತೀವಲ್ಲ, ಅದನ್ನ ಸ್ವಲ್ಪ ವಾಶ್ ಮಾಡಿ ಆ ಕಾನ್ಸಂಟ್ರೇಟೆಡ್ ಸ್ಯಾಂಪಲ್ ಏನಿರುತ್ತೆ ಅದನ್ನ ಗರ್ಭಕೋಶದ ಒಳಗ್ ಹಾಕ್ತಿವಿ. ಸೊ ಗರ್ಭಕೋಶದ ಬಾಯಿನ ಬೈಪಾಸ್ ಮಾಡಿ ಗರ್ಭಕೋಶದ ಒಳಗ್ ಹಾಕ್ತಿವಿ. ಸೊ ಇದು IUI ಪ್ರೊಸೀಜರ್. ಸಿಂಪಲ್ ಆಗಿ ಹೇಳ್ಬೇಕು ಅಂತ. ಯಾರಲ್ಲಿ ಮಾಡ್ಬೋದು, ಯಾರಿಗೆ ಇಂಡಿಕೇಶನ್ಸ್ ಏನು, ಇಂಡಿಕೇಟೆಡ್ ಯಾರಿಗೆಲ್ಲ ಅಂತಂದ್ರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ. ಗಂಡನಲ್ಲೂ ಎಲ್ಲಾ ಫ್ಯಾಕ್ಟರ್ಸ್ ನಾರ್ಮಲ್ ಇರುತ್ತೆ, ಹೆಂಡತಿಯಲ್ಲೂ ಎಲ್ಲಾ ಫ್ಯಾಕ್ಟರ್ಸ್ ನಾರ್ಮಲ್ ಇರುತ್ತೆ, ಆದ್ರೂ ಮಕ್ಕಳಾಗ್ತಿರೋದಿಲ್ಲ ಅಂದಾಗ IUI ಟ್ರೈ ಮಾಡ್ಬೋದು. ನೆಕ್ಸ್ಟ್, ಎಂಡೋಮೆಟ್ರಿಯೋಸಿಸ್ ಇತ್ತು, ಇಲ್ಲ ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು ಬಟ್ ಮೊಟಿಲಿಟಿ ಚೆನ್ನಾಗಿದೆ, ಈ ಸೆಮೆನ್ ಅನಾಲಿಸಿಸ್ ಅಲ್ಲಿ ಕೌಂಟ್ ಕಡಿಮೆ ಇದ್ದು ಮೊಟಿಲಿಟಿ ಚೆನ್ನಾಗಿತ್ತು ಅಂತಂದ್ರೆ ಅವಾಗ ನೀವು IUIಗೆ ಹೋಗ್ಬೋದು. ಅಥವಾ ಸೆಕ್ಷುವಲ್ ಡಿಸ್ಫಂಕ್ಷನ್, ಏನಂತಂದ್ರೆ ಈಗ ನಿಮಿರ ದೌರ್ಬಲ್ಯ, ಸೇರಕ್ ಆಗ್ತಿರಲ್ಲ, ಸೇರೋ ಮುಂಚೆನೆ ಇಜಾಕ್ಯುಲೇಷನ್ ಆಗ್ತಾ ಇದೆ, ಸೊ ವೆಜೈನಿಸ್ಮಸ್ ಅಂತ ಲಾಸ್ಟ್ ವಿಡಿಯೋ ಹೇಳಿದ್ವಿ. ಸೊ ವೆಜೈನಿಸ್ಮಸ್, ಈ ತರ ಎಲ್ಲ ಸೆಕ್ಷುವಲ್ ಡಿಸ್ಫಂಕ್ಷನ್ ಇದ್ದಾಗ ಕೂಡ IUI ಟ್ರೈ ಮಾಡ್ಬೋದು. ಏನು ಇದು IUIಗೆ ಏನು ಬೇಕಾಗತ್ತೆ ಮೇನ್ ಅಂತಂದ್ರೆ, ಒಂದು ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್ ಅನ್ನೋದೇನಿದೆ ಅದು ಓಪನ್ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಇನ್ನೊಂದು ಮೇಲ್ ಫ್ಯಾಕ್ಟರಿಗೆ ಬಂದಾಗ ಸ್ಪರ್ಮ್ ಮೊಟಿಲಿಟಿ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ವೀರ್ಯಾಣುಗಳನ್ನ ನಾವು ಗರ್ಭಕೋಶದ ಒಳಗ್ ಹಾಕ್ತಿವಿ ಹೊರತು ಟ್ಯೂಬ್ಸ್ ಒಳಗ್ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಗರ್ಭಕೋಶದಿಂದ ಟ್ಯೂಬ್ ತನಕ ವೀರ್ಯಾಣುಗಳೇ ಈಜ್ಕೊಂಡು ಹೋಗ್ಬೇಕು. ಮೊಟಿಲಿಟಿ ತುಂಬಾ ಕೆಟ್ಟಾಗಿತ್ತು ಅಥವಾ 100% ಇಮ್ಮೊಟೈಲ್ ಸ್ಪರ್ಮ್ಸ್ ಇದ್ವು ಅಂತಂದ್ರೆ ಅವಾಗ IUI ಅಷ್ಟು ಕೆಲ್ಸಕ್ಕೆ ಬರೋದಿಲ್ಲ. ಈ IUI ಮಾಡ್ಬೇಕಾದ್ರೆ ಪೇನ್ ಆಗತ್ತಾ ಅಂತ ಸುಮಾರು ಜನ ಕೇಳ್ತಾರೆ. ಸಾಮಾನ್ಯವಾಗಿ ಇದು OPD ಪ್ರೊಸೀಜರ್ ಆಗುತ್ತೆ. ಎಷ್ಟೊತ್ತು ಹಿಡಿಬಹುದು ಅಂತಂದ್ರೆ ಒಂದು 3/4 ಗಂಟೆ. ಯಾಕಂದ್ರೆ ನಮ್ಗೆ ಸೆಮೆನ್ ಸ್ಯಾಂಪಲ್ ರೆಡಿ ಮಾಡ್ಲಿಕ್ಕೆ ಒಂದು ಅರ್ಧದಿಂದ 3/4 ಗಂಟೆ ಬೇಕಾಗತ್ತೆ. ಯಾಕಂದ್ರೆ ಸ್ಯಾಂಪಲ್ ಕೊಟ್ಟ ಮೇಲೆ ಅದು ಲಿಕ್ವಿಫೈ ಆಗಿ ಸ್ಯಾಂಪಲ್ ರೆಡಿ ಮಾಡ್ಲಿಕ್ಕೆ ಒಂದು ಅರ್ಧ 3/4 ಗಂಟೆ ಬೇಕು. ಸೊ ಪ್ರೊಸೀಜರ್ ಒಂದ್ 5 ನಿಮಿಷನೂ ಹಿಡಿಯೋದಿಲ್ಲ. ಪೇನ್ ಆಗೋದಿಲ್ಲ, ವೆರಿ ಮಿನಿಮಲ್ ಇರುತ್ತೆ. ಕೆಲವೊಬ್ಬರಿಗೆ ನಾವು ಗರ್ಭಕೋಶದ ಒಳಗ್ ಹಾಕೋದ್ರಿಂದ ಸ್ವಲ್ಪ ಹೊಟ್ಟೆ ಹಿಂಡ್ದಂಗ ಆಗ್ಬೋದು, ಅದು ಸರ್ವೇ ಸಾಮಾನ್ಯ, ಅದು ಒಂದ್ ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗುತ್ತೆ. ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ IUI ಅಂತ ಅಂತಂದ್ರೆ, ಒಂದು, ಈಗ IUI ಮಾಡುವಾಗ ಸಣ್ಣ ಪುಟ್ಟ ಪೇನ್ ಇರ್ಬೋದು. ಕೆಲವೊಂದ್ಸಲಿ ಓವ್ಯುಲೇಷನ್ ಇಂಡಕ್ಷನ್ ಕೊಟ್ಟು ನಾವು IUI ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಜವಳಿ ಮಕ್ಕಳು ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ರಿಸ್ಕ್ ಏನಪ್ಪಾ ಅಂತಂದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ. ಇನ್ಫೆಕ್ಷನ್ ಯಾವಾಗ ಆಗುತ್ತೆ ಅಂತಂದ್ರೆ, ಗರ್ಭಕೋಶದ ಬಾಯಿಯಲ್ಲಿ ಇನ್ಫೆಕ್ಷನ್ ಇದ್ದು ನಾವು IUI ಮಾಡಿದಾಗ ಅದು ಗರ್ಭಕೋಶದ ಒಳಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಅಥವಾ ಸ್ಯಾಂಪಲ್ ಪ್ರಿಪರೇಷನ್ ಟೆಕ್ನಿಕಲಿ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈಗ IUI ಬಂದಾಗ ಹೇಗ್ ಮಾಡ್ತೀವಿ? ನ್ಯಾಚುರಲ್ ಸೈಕಲ್ ಟ್ರ್ಯಾಕ್ ಮಾಡಿ IUI ಮಾಡ್ಬೋದಾ, ಅಥವಾ ಹೊಟ್ಟೆ ಹೊಡೆಯಕ್ ಮಾತ್ರೆ ಕೊಟ್ಟು ಮಾಡ್ಬೇಕಂದ್ರೆ ಎರಡನ್ನೂ ಮಾಡ್ಬೋದು. ಫಾಲಿಕ್ಯುಲರ್ ಸ್ಟಡಿ ಮಾಡಿ ಅವ್ರ ಮೊಟ್ಟೆ ಹೇಗೆ ಬೆಳೀತಾ ಇದೆ ಅಂತ ನೋಡ್ಕೊಂಡು ಅದನ್ನ ಟ್ರ್ಯಾಕ್ ಮಾಡಿ IUI ಮಾಡ್ಬೋದು. ಇಲ್ಲ ಜೊತೆಗೆ ಓವ್ಯುಲೇಷನ್ ಇಂಡಕ್ಷನ್ ಕೊಟ್ಟು ಕೂಡ IUI ಮಾಡ್ಬೋದು. ಯಾವಾಗ IUI ಮಾಡ್ತೀವಿ? ಮೊಟ್ಟೆ ಯಾವ ಮೊಟ್ಟೆ ಬೆಳಿತಿರುತ್ತೋ ಅದನ್ನ ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಅದು ಒಂದು 20 ಮಿಲಿಮೀಟರ್, 19ರಿಂದ 20 ಮಿಲಿಮೀಟರ್ ಆದ್ಮೇಲೆ ಅದನ್ನ ಒಡಿಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ. HCG ಅಂತ ನೀವು ಬಹುತೇಕ ಜನ ಕೇಳಿರ್ತೀರ. ಸೊ ಆ ಇಂಜೆಕ್ಷನ್ ಕೊಟ್ಟು, ಟ್ರಿಗರ್ ಇಂಜೆಕ್ಷನ್ ಅಂತ ಕರಿತೀವಿ. ಇಂಜೆಕ್ಷನ್ ಕೊಟ್ಟಾದ್ಮೇಲೆ IUI ಮಾಡೋದು. ಸೊ ಇಂಜೆಕ್ಷನ್ ಕೊಟ್ಟು ಒಂದು 36ರಿಂದ 40 ತಾಸು ಒಳಗೆ IUI ಮಾಡ್ತೀವಿ. ಯಾಕೆ ಅಂತಂದ್ರೆ, ಈಗ ಮೊಟ್ಟೆ ಯಾವಾಗ ಒಡೆಯುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಮೊಟ್ಟೆ ಒಡೆದಿದೆಯಾ ಇಲ್ಲ ಅಂತ ಮಾತ್ರ ಹೇಳ್ಬೋದು ಬಿಟ್ರೆ ಮೊಟ್ಟೆ ಎಷ್ಟೊತ್ತಿಗೆ ಒಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಟ್ರಿಗರ್ ಕೊಟ್ಟು 1 ಗಂಟೆಗೆ ಹೊಡಿಬಹುದು, ಇಲ್ಲ 1 ದಿವಸ ಬಿಟ್ಟು ಕೂಡ ಹೊಡಿಬಹುದು. ಸೊ ಆ ಎಗ್ ಒಡೆದಾದ್ಮೇಲೆ, ಫಾಲಿಕಲ್ ರಪ್ಚರ್ ಆದ್ಮೇಲೆ ಆ oocyte ಏನಿದೆ ಅದು ನಮ್ಮ ದೇಹದಲ್ಲಿ 24 ಅವರ್ಸ್ ಇರುತ್ತೆ. ಒಂದ್ ಅಂದಾಜಲ್ಲಿ ಹೇಳ್ಕೊಳ್ಳೋದಂದ್ರೆ ಟ್ರಿಗರ್ ಕೊಟ್ಟು 12 ಅವರ್ಸ್ ತನಕ ಅದು ದೇಹದಲ್ಲಿ ವಯಬಲ್ ಇರುತ್ತೆ. ಸೊ ಹಾಗಾಗಿ 36ರಿಂದ 40 ಗಂಟೆ ಒಳಗೆ IUI ನ ಮಾಡಿ. ಸೊ ಓವ್ಯುಲೇಷನ್ ಇಂಡಕ್ಷನ್ ಕೊಟ್ಟಾಗ ಎರಡು ಫಾಲಿಕಲ್ ಬಂದಿತ್ತು ಅಂದ್ರೆ ಅವಾಗ ನಿಮಗೆ ಮಲ್ಟಿಪಲ್ ಪ್ರೆಗ್ನೆನ್ಸಿದು ರಿಸ್ಕ್ ಇರುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಇದಿಷ್ಟು IUI ಬಗ್ಗೆ ಕಿರು ಮಾಹಿತಿ. ಧನ್ಯವಾದ.